ಸುಮಲತಾ ಬಿಜೆಪಿ ಸೇರ್ಪಡೆ ಆಗ್ತಾ ಇರ್ತಕ್ಕಂಥದ್ದು ಲೋಕ ಸಂಗ್ರಾಮದಲ್ಲಿ ಕ್ಷಣ ಕ್ಷಣಕ್ಕೂ ಮಹತ್ವದ ಬೆಳವಣಿಗೆ. ಇವತ್ತು ಅಧಿಕೃತವಾಗಿ ಸುಮಲತಾ ಬಿಜೆಪಿ ಸೇರ್ಪಡೆ ಆಗ್ತಾರೆ. ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ 11:15ಗೆ ಪಕ್ಷ ಸೇರ್ಪಡೆ ಆಗ್ತಾರೆ. ರಾಜ್ಯ ನಾಯಕರ ಸಮ್ಮುಖದಲ್ಲಿ ಅಧಿಕೃತವಾಗಿ ಸೇರ್ಪಡೆ ಆಗ್ತಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಬಾಹ್ಯ ಬೆಂಬಲ ಕೊಟ್ಟಿದ್ರು. 2023ರ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪರ ಪ್ರಚಾರ ಕೂಡ ಮಾಡಿದ್ರು ಸುಮಲತಾ. ಅವ್ರ ಜೊತೆ ಮಾಜಿ ಕ್ರಿಕೆಟರ್ ದೊಡ್ಡ ಗಣೇಶ್ ಕೂಡ ಬಿಜೆಪಿಗೆ ಸೇರ್ತಾ ಇದ್ದಾರೆ. ಈ ಹಿಂದೆ ತಾಂತ್ರಿಕ ಕಾರಣದಿಂದಾಗಿ ಬಿಜೆಪಿಗೆ ಸೇರ್ಕೊಳ್ಳಿಲ್ಲ, ಕೇವಲ ಸಪೋರ್ಟ್ ಮಾಡಿದ್ರು. ಯಾಕಂತಂದ್ರೆ ಅವರು MP ಆಗಿ ನಿಂತು ಗೆಲ್ಲುವಾಗ ಇಂಡಿಪೆಂಡೆಂಟ್ ಆಗಿ ನಿಂತು ಗೆದ್ದಿದ್ರು. ಇವತ್ತು ಅಧಿಕೃತವಾಗಿ ಬಿಜೆಪಿ ಸೇರ್ಪಡೆ ಆಗ್ತಾರೆ ಸುಮಲತಾ. ಈ ಸಾರಿ ಸ್ಪರ್ಧೆಯಿಂದ ಹಿಂದೆ ಸರಿದು ಮೈತ್ರಿಕೂಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಆಲ್ರೆಡಿ ಮಂಡ್ಯದಲ್ಲಿ ಮಾಜಿ CM ಕುಮಾರಸ್ವಾಮಿ ಪರ ಪ್ರಚಾರ ಮಾಡೋ ಸಾಧ್ಯತೆ ಇದೆ. ಅಂದ್ರೆ ಮೈತ್ರಿ ಪಾಳೆಯಕ್ಕೆ ಅಂತ ಪ್ರಚಾರ ಮಾಡೋ ಸಾಧ್ಯತೆ ಇದೆ. ರಾಜ್ಯಕ್ಕೆ ಮೋದಿ ಆಗಮನದ ದಿನದಿಂದ ಪ್ರಚಾರ ಮಾಡ್ತಾರೆ ಅಂತ ಹೇಳಲಾಗಿದೆ. ಬನ್ನಿ, ನೇರ ಸಂಪರ್ಕದಲ್ಲಿದ್ದಾರೆ ನನ್ನ ಕಲೀಗ್ ರಂಜಿತ್ ಬಿಜೆಪಿ ಕಚೇರಿಯಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ರಂಜಿತ್. ಹೇಗಿರುತ್ತೆ ಇವತ್ತು ಸೇರ್ಪಡೆ ಕಾರ್ಯಕ್ರಮ? ಯಾರೆಲ್ಲ ಇರ್ತಾರೆ ಪ್ರಮುಖರೆಲ್ಲ? ಖಂಡಿತವಾಗ್ಲೂ ಕೂಡ ಜಯಪ್ರಕಾಶ್ ಶೆಟ್ರೆ, ಹೇಗಿರುತ್ತೆ ಅನ್ನೋದಕ್ಕಿಂತ ಸುಮಲತಾ ಅಂಬರೀಶ್ ಅವರು ಇವತ್ತು ಬಿಜೆಪಿ ಸೇರ್ಪಡೆ ಆಗಿರೋದು ಒಂದು ಕೆಲವಾರು ವಿಚಾರಗಳಿಗೆ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಒಂದು, ಸುಮಲತಾ ಅಂಬರೀಶ್ ಅವರು ಮೊನ್ನೆ ಮಂಡ್ಯದಲ್ಲಿ ಹೋಗಿ ತನ್ನ ನಡೆಯನ್ನ ತಿಳಿಸಿದ್ರು. ಆವಾಗ ಎಲ್ಲೂ ಕೂಡ ಸುಮಲತಾ ಅಂಬರೀಶ್ ಅವರು ಕುಮಾರಸ್ವಾಮಿ ಅವರ ಪರವಾಗಿ ನಾನು ಪ್ರಚಾರ ಮಾಡ್ತೀನಿ ಅನ್ನೋ ಒಂದೇ ಒಂದು ಮಾತನ್ನ ಹೇಳದೇ ಇದ್ದದ್ದು ಅಚ್ಚರಿಗೆ ಕಾರಣ ಆಗಿತ್ತು. ಅದಾದ ನಂತರ ನಾನು ಬಿಜೆಪಿಗೆ ಸೇರ್ಪಡೆ ಆಗ್ತೀನಿ ಅನ್ನೋದನ್ನು ಹೇಳಿದ್ರು. ಆದರೆ ಈಗ ಮುಂಚಿತವಾಗಿ ಇವತ್ತು 11:30 ಬಿಜೆಪಿ ಕಚೇರಿಗೆ ಬಂದು ಅಶೋಕ್ ಅವರ ಸಮ್ಮುಖದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ಸಮ್ಮುಖದಲ್ಲಿ ಇವತ್ತು ಬಿಜೆಪಿಗೆ ಅಧಿಕೃತವಾಗಿ ಸೇರ್ಪಡೆ ಆಗ್ತಾ ಇದ್ದಾರೆ. ಕೆಲವಾರು ವಿಚಾರಗಳು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನು ನಾನು ಆಗಲೇ ಹೇಳಿದೆ. ಒಂದು, ಬಹಳ ಪ್ರಮುಖವಾಗಿ ಬಿಜೆಪಿ ನಾಯಕರು ಈ ಬಾರಿ ಟಿಕೆಟ್ ಅನ್ನ ಸುಮಲತಾ ಅಂಬರೀಶ್ ಅವರಿಗೆ ಕೊಡಲಿಲ್ಲ. ಕಳೆದ 2019ರ ಚುನಾವಣೆಯಲ್ಲಿ ಹಾಲಿ ಮುಖ್ಯಮಂತ್ರಿ ಮಗನ ವಿರುದ್ಧ ಬಿಜೆಪಿಯ ಬೆಂಬಲದೊಂದಿಗೆ ಸುಮಲತಾ ಅಂಬರೀಶ್ ಅವರು 7,03,666 ಮತಗಳನ್ನು ಪಡೆದುಕೊಳ್ಳುವ ಮೂಲಕ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದಿದ್ರು. ಅದಾದ ನಂತರ ಸುಮಲತಾ ಅಂಬರೀಶ್ ಅವರು ಈ ಬಾರಿ ಮೈತ್ರಿ ಕಣದಲ್ಲಿರೋದ್ರಿಂದಾಗಿ ಅಥವಾ NDA ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಅವರು ಕಣದಲ್ಲಿರೋದ್ರಿಂದಾಗಿ ಟಿಕೆಟ್ ಕೇಳಿದ್ರು ಕೂಡ ಅದು ಸಿಗಲಿಲ್ಲ. ಅದಾಗಿಯೂ ಕೂಡ ಬಿಜೆಪಿಯಿಂದ ಈ 5 ವರ್ಷದಲ್ಲಿ ಸುಮಲತಾ ಅವರಿಗೆ ಸುಮಾರು 4,000 ಕೋಟಿ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಅನುದಾನ ಬಂದಿತ್ತು. ಅದನ್ನು ಮುಕ್ತ ಕಂಠದಿಂದ ಸುಮಲತಾ ಅಂಬರೀಶ್ ಅವರು ಹಾಡಿ ಹೋಗಲಿದ್ರು ಮೋದಿ ಅವರನ್ನ. ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದ ಬಗ್ಗೆ ಪದೇ ಪದೇ ಪ್ರಶಂಸೆಯನ್ನ ವ್ಯಕ್ತಪಡಿಸ್ತಾ ಇದ್ದಂತ ಸುಮಲತಾ ಅಂಬರೀಶ್ ಅವರು ಮುಂದಿನ ದಿನಗಳಲ್ಲಿ ತನಗೆ ಒಳ್ಳೆ ಅವಕಾಶ ಸಿಗುತ್ತೆ ಅನ್ನುವ ಒಂದು ಅಭಿಪ್ರಾಯದಲ್ಲಿದ್ದಾರೆ. ಮತ್ತೆ ತನ್ನ ಮಗನ ರಾಜಕೀಯ ಭವಿಷ್ಯವನ್ನು ಕೂಡ ಮುಂದೆ ಎದುರು ನೋಡ್ತಾ ಇರೋದ್ರಿಂದಾಗಿ ಬಿಜೆಪಿ ಪಕ್ಷಕ್ಕೆ ನಾನು ಸೇರ್ಪಡೆ ಆದರೆ ಅದೆಲ್ಲವೂ ಕೂಡ ಆಗುತ್ತೆ ಅನ್ನೋ ಕಾರಣದಿಂದ ಇವತ್ತು ಅಧಿಕೃತವಾಗಿ ಸೇರ್ಪಡೆ ಆಗ್ತಾ ಇದ್ದಾರೆ. ಬಿಜೆಪಿ ಪರವಾಗಿ ಅಥವಾ ಮೈತ್ರಿ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡೋದ್ರ ಕುರಿತಾಗಿ ಬಹುಶಃ ಇವತ್ತು ತೀರ್ಮಾನವನ್ನು ಮಾಡಬಹುದು. 11:30 ಕಾರ್ಯಕ್ರಮ ಇದೆ. ಅಲ್ಲಿ ಸುಮಲತಾ ಅಂಬರೀಶ್ ಅವರಿಗೆ ಬಿಜೆಪಿ ಬಾವುಟವನ್ನು ಕೊಡುವ ಮೂಲಕ ಅವ್ರನ್ನ ಸೇರ್ಪಡೆ ಮಾಡ್ತಾರೆ. ಈ ಹಿಂದೆ ಅವರಿಗೆ ಬಿಜೆಪಿ ಸಪೋರ್ಟ್ ಮಾಡಿದಾಗ ಅವರು ಸೇರಬೇಕು ಅನ್ನುವ ಇಂಗಿತ ಇದ್ರೂ ಕೂಡ ಟೆಕ್ನಿಕಲ್ ಕಾರಣಗಳಿಂದ ಅವರಿಗೆ ಸೇರ್ಲಿಕ್ಕೆ ಆಗಿರಲಿಲ್ಲ. ಈಗ ಅಧಿಕೃತವಾಗಿ 11:30 ಅವರು ಬಿಜೆಪಿ ಕಚೇರಿಗೆ ಬಂದು ಅವರು ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ, ಸದಸ್ಯತ್ವವನ್ನು ಪಡೆದುಕೊಳ್ತಾರೆ. ಜಯಪ್ರಕಾಶ್ ಶೆಟ್ರೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಆದರೆ ಒಂದು ನನಗೆ ಬಹಳ ಸಿಂಪಲ್ ಆಗಿ ಸೇರಿಸ್ಕೊಂಡಂಗೆ ಕಾಣ್ತಾ ಇದೆ. ಮೋದಿಯವ್ರು ಬಂದಾಗ ಮೋಸ್ಟ್ಲಿ ಅಲ್ಲಿ ಮಂಡ್ಯದಲ್ಲಿ ಏನೋ ಹಂಗಿತ್ತು ಅಂತಾರ. ಅದು ನೋಡಿ, BJP ಕೂಡ ಅದನ್ನು ಭಾಳ ಚೆನ್ನಾಗಿ ಆ ಗೌರವ, ಅವರೊಂದು ಮಾತು ಹೇಳ್ತಾ ಇದ್ರು, ನಾನು ಯಾಕೆ ಬಿಜೆಪಿಯಲ್ಲಿ ನಿಂತ್ಕೊಂಡೆ ಅಂತಂದರೆ, ಒಂದು ಸಪೋರ್ಟ್ ಮಾಡಿದೆ, ಆಮೇಲೆ ನನ್ನನ್ನು ನಡೆಸ್ಕೊಂಡಂಥ ರೀತಿ, ನರೇಂದ್ರ ಮೋದಿ ಆದಿಯಾಗಿ BJP ಆದಿಯಾಗಿ ಅವರು ಕೊಟ್ಟ ಗೌರವ, ಆಮೇಲೆ ಪ್ರತಿಯೊಂದನ್ನು ಕೂಡ ಮಂಡ್ಯ ವಿಚಾರಕ್ಕೆ ಬಂದಾಗ ವಿಜಯೇಂದ್ರ ಆ್ಯಂಡ್ ಯಡಿಯೂರಪ್ಪನವರು ಸಂಪರ್ಕದಲ್ಲಿದ್ದರು. ಇದೆಲ್ಲ ಕಾರಣಕ್ಕಾಗಿ ಆಮೇಲೆ ಅವರನ್ನು ಕೂಡ ಅದೇ ರೀತಿಯ ಒಂದು ರೆಸ್ಪೆಕ್ಟ್ಫುಲ್ ಆಗಿ ನಡೆಸ್ಕೊಳ್ಳುವಂಥದ್ದು ಜವಾಬ್ದಾರಿ ಕೂಡ BJPಗಿದೆ. ಯಾಕಂದರೆ ನೆನ್ನೆ HD ಕುಮಾರಸ್ವಾಮಿ ಅವರ ನಾಮಿನೇಷನ್ ಹಾಕಿದಾಗ ನೀವು ಯಡಿಯೂರಪ್ಪನವರು ಹೋದ್ರಿ, ಮಹಾರಾಜರು ಹೋದ್ರಿ, ಗೋವಾ ಮುಖ್ಯಮಂತ್ರಿ ಹೋದ್ರಿ, ಹೋಗಬೇಕು, ಅದರಲ್ಲೇನು ಸಮಸ್ಯೆ ಇಲ್ಲ. ನಿಮ್ಮ ಏನು ಜಾಯಿಂಟ್ ವೆಂಚರ್ ಇದ್ದಂಗೆ, ಅಂದರೆ ನೀವು ಮೈತ್ರಿ ಮಾಡ್ಕೊಂಡಿದ್ದೀರಿ. ಯಡಿಯೂರಪ್ಪನವ್ರಿಗೆ ಆ ಥರದ ಸೆನ್ಸ್ ಇದೆಯಲ್ಲ, ಟ್ರೂ ಲೀಡರ್. ಈಗ ನೆನ್ನೆ ನಾನು ಹೋಗಿದ್ನಲ್ಲ ಮೇಡಮ್ ಇಲ್ಲಿಗೆ, ಅಲ್ಲಿ ಕುಮಾರಸ್ವಾಮಿ ಇದು ಕಾರ್ಯಕ್ರಮ ಮುಗೀತು, ಅಲ್ಲೇ ಹೇಳ್ಬಿಟ್ಟು ನನಗೆ ಅಲ್ಲಿ CN ಮಂಜುನಾಥ್ ನಾಮಿನೇಷನ್ಗೆ ಹೋಗ್ಲಿಕ್ಕಿದೆ, ನಾನು ಹೋಗ್ತೀನಿ ತಂದ್ಬಿಟ್ಟು. ಆಮೇಲೆ ಅದಕ್ಕಿಂತ ಮುಂಚೆ ಆ ಮಗುನ ಕೊಳವೆ ಬಾವಿಯಿಂದ ಎತ್ತಿದ ತಕ್ಷಣ ಸೀದಾ ಅಲ್ಲಿ ಬಂದು ಅದನ್ನ ಅನೌನ್ಸ್ ಮಾಡಿದ್ರು ಅವರು.
ಮಗುವನ್ನ ಕೊಳವೆ ಬಾವಿಯಿಂದ ಎತ್ತುತ್ತಾ ಇದ್ದಾರೆ. ನನಗದು ಬಹಳ ಸಂತೋಷ. ಆ ಚುನಾವಣೆ ಆ ಎಲ್ಲ ಇದರ ಮಧ್ಯದಲ್ಲೂ ನಿಮಗೆ ಇನ್ನೊಂದು ಅನೌನ್ಸ್ ಮಾಡೋದು. ಈ ಕರೋನಾ ಟೈಮಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ರು, ಜನಗಳೆಲ್ಲ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ರು. ಅವರು ನಾವು ಮಾತಾಡಿದಾಗ ನಾನೊಂದು 2 ಬಸ್ ಕಳಿಸ್ಲಾ ಅವ್ರಿಗೆ ಹಿಂಗೆ ಕೇಳ್ತಾ ಇದ್ರು ನೋಡಿ. ಅದು ಆ ಮನಸ್ಸು ಅಂಥವ್ರನ್ನ ಹೆಂಗೂ ಲೀಡರ್ ಮಾಡುತ್ತೆ. ವೆರಿ